ಸರ್ಕಾರದಿಂದ ಕೇಂದ್ರ ಸರ್ಕಾರ ಆಗ್ಬೋದು ಅಥವಾ ರಾಜ್ಯ ಸರ್ಕಾರ ಆಗ್ಬೋದು, ಏನೇ ಸರ್ವಿಸ್ ನ ಕೊಟ್ಟರು ಕೂಡ ಅವ್ರ ಹೆಸರಲ್ಲಿ ಜನಗಳಿಗೆ ಬಿಲ್ ಕೊಡ್ತಾರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ನಮ್ಮನ್ನ ಅಸಂಘಟಿತ ವರ್ಗಗಳಿಗೆ ಸೇರಿಸಬೇಕು ಅನ್ನೋದೇ ಅವರ ಹುನ್ನಾರ. ದುಡ್ಡನ್ನ ಕೊಟ್ಟು ನಾನು ಗಾಡಿ ಖರೀದಿ ಮಾಡುವಾಗ ಟ್ಯಾಕ್ಸ್ ನಾನು ಖರೀದಿ ಮಾಡ್ಬೇಕಾದ್ರೆ ಊರಿಗೆ ಮುಂಚೆನೆ ಅವ್ರಿಗೆ ಟ್ಯಾಕ್ಸ್ ಕೊಟ್ಟಿದ್ದೀನಿ. ಅದು ಹೆಂಗೆ, 3 ಲಕ್ಷ 4 ಲಕ್ಷ ಇರೋ ಗಾಡಿಗೆ 2 ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಟಿ ಟೋಟಲ್ ಆಗಿ 5 ಲಕ್ಷ 6 ಲಕ್ಷ ಆಗಿರುತ್ತೆ. ಆ 6 ಲಕ್ಷ ದುಡ್ಡಲ್ಲಿ ನಾನು 1.5 ಲಕ್ಷ 2 ಲಕ್ಷ ಡೌನ್ ಪೇಮೆಂಟ್ ಹಾಕಿ ಉಳಿದ ದುಡ್ಡಿಗೆ ಬಡ್ಡಿ ಕಟ್ಟಿ, ಅಂದ್ರೆ ಸಾಲ ಮಾಡಿ ಅದಕ್ಕೂ ಬಡ್ಡಿ ಕಟ್ಟಿ ಅದ್ರ ಜೊತೆ ಟ್ಯಾಕ್ಸ್ ಕಟ್ಟಿದ್ದೀನಿ. ಸಾಲ ಮಾಡಿ ಟ್ಯಾಕ್ಸ್ ಕಟ್ಟಿ ದೇಶಕ್ಕೆ ನಾನು ಮೊದಲೇ ದುಡ್ಡು ಕೊಟ್ಬಿಟ್ಟು ಆಮೇಲೆ ದುಡ್ಡು ಹಾಕೋತಿದ್ದೀನಿ. ಹಂಗಿದ್ಮೇಲೆ ನಾನು ಅಸಂಘಟಿತ ವರ್ಗಕ್ಕೆ ಹೆಂಗ್ ಸೇರ್ಕೋತೀನಿ ಅಲ್ವಾ? ಇವ್ರ ಉದ್ದೇಶ ಏನು ಅಂದ್ರೆ ಡ್ರೈವರ್ಗಳು ಡ್ರೈವರ್ ಆಗೇ ಇರಬೇಕು, ಡ್ರೈವರ್ ಮಕ್ಳುಗಳು ಡ್ರೈವರ್ ಆಗೇ ಹೋಗ್ಬೇಕು, ಅವರು ಮಾಲೀಕರಾಗಬಾರ್ದು. ಹೆಸರು ಮಾತ್ರ ವಾಹನಕ್ಕೆ ಮಾಲೀಕ ಅಷ್ಟೇ. ನಾನು ಈಗ ನೋಡಿ, ಓಲಾ ಊಬರ್ ರ್ಯಾಪಿಡೋ ನಮ್ಮ ಇವ್ರ ಹತ್ರ ಗಾಡಿಗಳಿಲ್ಲ. ಇದನ್ನಲ್ಲ ನಾನೇನ್ ಹೇಳ್ತಾ ಇದ್ದೀನಿ, ಟೌನರ್ ಅನ್ನೋ ವಿಚಾರದಲ್ಲಿ. ಈ ಟೌನರ್ ಅನ್ನೋ ವಿಚಾರದಲ್ಲಿ ಬಿಸ್ನೆಸ್ ನೇಮ್ ನನ್ನ ಹೆಸರು ಇರುತ್ತೆ. ನನ್ನ ಒಂದು ಜೈ ಬಜರಂಗಿ ಕ್ಯಾಬ್ ಅನ್ನೋ ಹೆಸರಲ್ಲಿ ನಾನು ಬಿಸ್ನೆಸ್ ನೇಮ್ ನ ಇಟ್ಕೊಂಡು ನಾನು ಜನಗಳಿಗೆ ಸರ್ವಿಸ್ ಕೊಡ್ತೀನಿ. ಈ ಸರ್ವಿಸ್ ಕೊಡ್ಬೇಕಾದ್ರೆ ಜನ ನನ್ನನ್ನ ಗುರುತಿಸ್ತಾರೆ. ನನ್ನ ಗಾಡಿಯಲ್ಲಿ ಒಂದು ದಿನಕ್ಕೆ ನಾನು 10 ಜನಕ್ಕೆ ಸರ್ವಿಸ್ ಕೊಡ್ತೀನಿ ಅಂದ್ರೆ 10 ಜನನು ನಾನು ಬಜರಂಗಿ ಕ್ಯಾಬ್ ಅಲ್ಲಿ ನಾನು ಬಂದೆ ಅಂತೇಳಿ ಅವ್ರ ತಲೆಯಲ್ಲಿರುತ್ತೆ. ನಾನು ನಾಗೇಶ್ ಅವರಿಂದ ಸರ್ವಿಸ್ ತಾಂಡೆ ಅಂತ ತಲೆಯಲ್ಲಿರುತ್ತೆ. ಆದ್ರೆ ಇದುವರೆಗೂ 20 ವರ್ಷಗಳ ಒಂದು ಇತಿಹಾಸ ಏನು, 2014ಕ್ಕೆ ಇವರೆಲ್ಲ ಬಂದ್ರು ಓಲಾ ಊಬರ್ ಎಲ್ಲ, ಅಲ್ಲಿಂದ ಇಲ್ಲಿವರೆಗೂ ಎಲ್ಲಾರ ಬಾಯ್ಲೂ ಓಲಾ ಊಬರ್. ಇತ್ತೀಚೆಗೆ ನಮ್ಮ ಯಾತ್ರೆ ರ್ಯಾಪಿಡೋ. ಆದ್ರೆ ಜನಗಳಿಗೆ ಗೊತ್ತಿಲ್ಲ ಆ 4 ಕಂಪನಿಗಳದ್ದು ಸ್ವಂತ ಗಾಡಿಗಳು ಇಲ್ಲ ಅಂತ. ಅವರೆಲ್ಲ ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ನನ್ನ ಗಾಡಿನೇ ಸ್ವಂತ ಗಾಡಿ ಅವ್ರದ್ದು ಅಂತ ತಿಳ್ಕೊಂಡವ್ರೆ. ಏನ್ ನಿಸಾನ್ ಸನಿ ನಮ್ದು ಏನಿದೆ 4576 ಹಂಗೆ ನಿಮ್ಗಳದ್ದು ಗಾಡಿಗಳಿದಾವಲ್ಲ, ಈ ಗಾಡಿಗಳೆಲ್ಲ ಅವರು ಅಂತ ತಿಳ್ಕೊಂಡವ್ರೆ ಜನ. ಅದಕ್ಕೆ ಅವ್ರೇನ್ ಹೇಳ್ತಾರೆ, ನನಗೆ ಆ ಕಂಪ್ನಿ ಏನ್ ತೋರಿಸುತ್ತೋ ನಾನು ಅದನ್ನ ಕೊಡ್ತೀನಿ ಅಂತ ಅವರು. ಪಾಪ ಜನಗಳು ಮುಗ್ದ್ರು, ಅವ್ರಿಗೆ ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ. ಅದ್ರ ಜೊತೆಗೆ ಇನ್ನೂ ಮುಗ್ದ್ರು ನಮ್ಮ ಡ್ರೈವರ್ಗಳು. ಅವ್ರ ಗಾಡಿಗೆ ಅವರೇ ಡ್ರೈವರ್ ಆಗಿ, ಅವ್ರ ಗಾಡಿಗೆ ಅವರೇ ಕೂಲಿ ಆಗಿ ಕೆಲಸ ಮಾಡ್ತಾ ಇದಾರೆ. ನಾನು ಅದಕ್ಕೆ ಈ ಒಂದು ಕಾನ್ಸೆಪ್ಟ್ ಏನಿದೆ, ಈ ಟೌನರ್ ಅನ್ನೋ ಒಂದು ಕಾನ್ಸೆಪ್ಟ್, ಇಲ್ಲಿ ಬಿಸ್ನೆಸ್ ನೇಮು ನಂದು. ನನ್ನ ಜನಕ್ಕೆ, ನನ್ನ ಒಂದು ಕಸ್ಟಮರ್ಗೆ ನಾನು ಬಿಲ್ ಕೊಡ್ತಾ ಇದ್ದೀನಿ. ನಾನೊಬ್ಬ ಬಿಸ್ನೆಸ್ ಓನರ್ ಆಗಿ ನಾನು ಅವ್ರಿಗೆ ಬಿಲ್ ಕೊಡ್ತಾ ಇದ್ದೀನಿ. ಈಗೀಗ ಒಂದಷ್ಟು ಜನಗಳಿಗೆ ಮಾಹಿತಿ ಗೊತ್ತಾದ್ಮೇಲೆ ಅವ್ರು ಖುಷಿ ಪಡ್ತಾ ಇದ್ದಾರೆ. ಇದು ನನ್ನ ಬಿಸ್ನೆಸ್, ಇದು ನನ್ನ ಹೆಸರಲ್ಲಿ ಬಿಸ್ನೆಸ್ ಮಾಡ್ತೀನಿ. ನಾನೊಬ್ಬ ಓನರ್ ಆಗಿ ಬಿಸ್ನೆಸ್ ಮಾಡ್ತೀನಿ, ಒಬ್ಬ ಟ್ರಾವೆಲ್ ಏಜೆನ್ಸಿ ಆಗಿ ಬಿಸ್ನೆಸ್ ಮಾಡ್ತೀನಿ. ಒಂದು ಟ್ರಾವೆಲ್ಸ್ ಇಡಬೇಕು ಅಂದ್ರೆ ಮಿನಿಮಮ್ ಒಂದು ಆಫೀಸ್ ಇಡಬೇಕು, ಒಂದು ಕಂಪ್ಯೂಟರ್ ಇಡಬೇಕು, ಒಂದೆರಡು ಇಬ್ಬರನ್ನ ಕೆಲಸಕ್ಕೆ ಇಡಬೇಕು, ಒಂದು ಪ್ರಿಂಟರ್ನ ಇಡಬೇಕು. ಯಾಕೆ? ಬಿಲ್ ಕೊಡಕ್ಕೆ. ನನ್ನ ಮೊಬೈಲೇ ಪ್ರಿಂಟರು. ಏನ್ ಸರ್ ನೀವೇ ನೋಡ್ರಿ, ನಂಗೆ ನನ್ನ ಮೊಬೈಲ್ ಇಂದ ಅವ್ರಿಗೆ PDF ಕಳಿಸ್ತೀನಿ. ಆ PDF ನಾನು ಆಫೀಸ್ ಇಟ್ಕೊಂಡು ಏನ್ ಮಾಡಬೇಕು, ಸಿಸ್ಟಮ್ ಅಲ್ಲಿ PDF ನ ರೆಡಿ ಮಾಡಬೇಕು. ಅದಾದ್ಮೇಲೆ ಪ್ರಿಂಟರ್ಗೆ ಪ್ರಿಂಟ್ ಮಾಡ್ಬಿಟ್ಟು ಅವ್ರಿಗೆ ಕಳಿಸ್ಬೇಕು. ಸೊ ಆ ಪ್ರಿಂಟರ್ ಕೆಲಸನ ಮತ್ತೆ ಆ ಸಿಸ್ಟಮ್ ಕೆಲಸನ ನನ್ನ ಮೊಬೈಲ್ ಮಾಡ್ತಾ ಇದೆ. ಇನ್ನು ಆಫೀಸ್ಗೆ ನಾನು ಬಾಡಿಗೆ ಕೊಟ್ಕೊಂಡಿರೋ ಬದಲು 10 ಲಕ್ಷ ಬಂಡವಾಳ ಹಾಕಿದ್ದೀನಿ ಗುರು, 7 ಲಕ್ಷ ನನ್ನ ಗಾಡಿ, ಇನ್ನೊಂದಷ್ಟು ಜನ 8 ಲಕ್ಷ ಹಾಕಿರ್ತಾರೆ, ಇನ್ನೊಂದಷ್ಟು ಜನ 10 ಲಕ್ಷ ಹಾಕಿರ್ತಾರೆ. ನಮ್ ಗಾಡಿಲಿ ನಾವು ಕೂತಿರ್ತೀವಿ 24 ಗಂಟೆ. ನೋಡಿ, ನಾನು ಕೂತ್ಕೊಂಡು ಆರಾಮಾಗಿ ಮಾತಾಡ್ತಾ ಇದ್ದೀನಿ ನಿಮ್ಮ ಹತ್ರ. ಇಲ್ಲೇನ ನೋಡಿ, ರೋಡಲ್ಲಿ ನಾನು ನಿಲ್ಸಿದ್ದೀನಿ ಗಾಡಿ, ಯಾವ್ದೋ ಒಂದು ಏರಿಯಾದಲ್ಲಿ ರೋಡಲ್ಲಿ ನಿಲ್ಸ್ಕೊಂಡು ನನ್ನ ಗಾಡಿನಲ್ಲಿ ಕೂತ್ಕೊಂಡು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಅಲ್ಲಿಗೆ ಇದೇ ನನ್ನ ಆಫೀಸು, ಕರೆಕ್ಟ್ ಅಲ್ವಾ? ಈಗ ಏನಾಗ್ಬಿಟ್ಟಿದೆ ಅಂದ್ರೆ, ಹಿಂದೆ ನಮ್ಗೆ ಯಾವ್ದು ಈ ತರದ ಒಂದು ಅವಕಾಶ ಸಿಕ್ಕಿರ್ಲಿಲ್ಲ. ಅವಾಗೆಲ್ಲ ಅವ್ರ ಹತ್ರ ಹೋದ್ರೆ ಬುಕಿಂಗ್ ಬರುತ್ತೆ, ಬುಕಿಂಗ್ ನನಗೆ ಅವ್ರು ಲೀಡ್ ಕೊಡ್ತಾನೆ, ನಾನು ಬಾಡಿಗೆ ಹೊಡ್ತೀನಿ, ಬಾಡಿಗೆ ಹೊಡೆದಿದ್ದ ದುಡ್ಡಲ್ಲಿ ಅವ್ನಿಗೆ ಕಮಿಷನ್ ಕೊಡ್ತೀನಿ ಅಂತ ಕೆಲಸ ಮಾಡ್ತಿದ್ವಿ. ಯಾಕೆಂದ್ರೆ ನಮ್ಗೆ ಈ ವ್ಯವಸ್ಥೆ ಎಲ್ಲೂ ಇರಲಿಲ್ಲ. ಈ ವ್ಯವಸ್ಥೆ ತರಬೇಕು ಅಂದ್ರೆ ನಾನೊಬ್ಬ ಹೋಗ್ಬಿಟ್ಟು ಯಾವ್ದೋ ಒಂದು ಸಾಫ್ಟ್ವೇರ್ ನ ಏನಾದ್ರು ಡೆವಲಪ್ ಮಾಡಿ ಆ ಬಿಲ್ ಬರಂಗ್ ಮಾಡ್ಕೊಂಡು ಎಲ್ಲ ಮಾಡಕ್ಕಾಯ್ತಾ? ಇಲ್ಲ. ಈಗ ಈ ಟೌನರ್ ಅಪ್ಲಿಕೇಶನ್ ನ ಬಳಸ್ಕೊಂಡು ಅವ್ರಗಳಿಗೆ ಬಿಲ್ ನ ಕೊಟ್ಕೊಂಡು ಇನ್ನ ಅವ್ರ ಬಿಸ್ನೆಸ್ ನ ಇಂಪ್ರೂವ್ ಮಾಡ್ಕೊಂತ ಇದಾರೆ. ಇಷ್ಟು ದಿನ ಮ್ಯಾನ್ಯುಯಲ್ ಬರ್ಕೊಡ್ತಾ ಇದ್ರು, ಇಲ್ಲ ಯಾವ್ದಾವ್ದೋ ಒಂದು ಬಿಲ್ ಬುಕ್ ಮಾಡ್ಕೊಂತ ಇದ್ರು. ಈ ಟೌನರ್ ಅಪ್ಲಿಕೇಶನ್ ಬಂದ್ಮೇಲೆ ಡಿಜಿಟಲ್ ಬಿಲ್ ನ ಇನ್ನೂ ಸುಲಭವಾಗಿ ಮಾಡ್ಕೊಂತ ಇದ್ದಾನೆ.